ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಹೆಸರು ಗುರುಪ್ರಸಾದ್ ಅಂಥೇಳಿ, ಫೌಂಡೇಶನ್ ಕೋರ್ಸ್ನ ವಿದ್ಯಾರ್ಥಿ. ನಾನಿಂದು ಈಗ ಹೇಳಲಿಕ್ಕೆ ಹೊರಟಿರುವಂಥ ವಿಷಯ ಬಂದು ತ್ರಿಗುಣಗಳ ಬಗ್ಗೆ. ತ್ರಿಗುಣಗಳಲ್ಲಿ ತಾಮಸಿಕ, ರಾಜಸಿಕ ಹಾಗೂ ಸಾತ್ವಿಕ ಮೂರು ಗುಣಗಳಿದೆ. ಮೂರು ಗುಣಗಳಲ್ಲಿ ಯಾವ್ಯಾವ ರೀತಿ ಯಾರ್ಯಾರು ಇರ್ತಾರೆ ಅಂತ ಹೇಳಿಬಿಟ್ಟು ಒಂದು ಸಣ್ಣ ವಿಶ್ಲೇಷಣೆ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ತಾಮಸಿಕ ಗುಣದವರು ಹೇಗೆ ಅಂತ ಹೇಳಿದರೆ, ಅವರು ಯಾವುದೇ ಒಂದು ನಿರ್ಧಾರ ತಗೋಬೇಕಿದ್ರೂ ಪ್ರತಿಯೊಂದು ನಿರ್ಧಾರದಲ್ಲೂ ಡೌಟ್ ಇರುತ್ತೆ, ಅನುಮಾನ ಇರುತ್ತೆ. ಹಾಗಾಗಿ ಅವರು ತಮ್ಮ ಯಾವುದೇ ಒಂದು ನಿರ್ಧಾರ ಅಚಲ ಇಲ್ಲದೆ ಇದ್ದಾಗ ಅದರಿಂದ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ. ಆ ಗುಣಗಳ ಅವ್ರನ್ನ ಹೆಚ್ಚು ಮೂರು ಗುಣಗಳಿದ್ದರೆ ಅದನ್ನು ಬ್ಯಾಲೆನ್ಸ್ಡ್ ಅಂತ ಹೇಳ್ತೀವಿ. ಮೂರಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಇಂಬ್ಯಾಲೆನ್ಸ್ಡ್ ಅಂತ ಹೇಳಿ ಇದು ಮಾಡ್ತೀವಿ. ಸೊ ಹಾಗಾಗಿ ಅದನ್ನು ಸರಿ ಮಾಡಿಕೊಂಡು ಅವರು ಸಾತ್ವಿಕ ಗುಣದೆಡೆ ನಡಿಬೇಕಾಗತ್ತೆ. ಇನ್ನು ರಾಜಸಿಕ ಗುಣ ಹೆಚ್ಚಿದ್ದವ್ರಿಗೆ ಹೇಗೆ ಅಂದರೆ, ಅವರು ಶುಚಿ ರುಚಿ ಆಹಾರನೇ ಇಷ್ಟಪಡ್ತಾರೆ. ಹಾಗಾಗಿ ಅವರು ಎಲ್ಲದೂ ಒಂದು ಸ್ಟ್ರೈಟ್ ಫಾರ್ವರ್ಡ್ನೆಸ್, ಎಲ್ಲದೂ ಹೀಗೆ ಅಂದ್ಕೊಂಡ್ರೆ ಹಾಗೇ ಇರಬೇಕು ಅಂತ ಹೇಳಿ ಇರುತ್ತೆ. ಹಾಗಾಗಿ ಶುಚಿ ರುಚಿ ಆಹಾರ ಇಷ್ಟಪಡ್ತಾರೆ. ಹಾಗಾಗಿ ಅವರು ರಾಜಸಿಕ ಗುಣದವರು ಆ ರೀತಿ ಇರ್ತಾರೆ. ಆಮೇಲೆ ರಾಜಸಿಕ ಗುಣದವರು ಜಾಸ್ತಿ ಇದ್ದಿದ್ದರಿಂದ, ರಾಜಸಿಕ ಗುಣ ಹೆಚ್ಚಿತ್ತು ಅಂತ ಹೇಳಿದ್ರೆ ಅವ್ರನ್ನ ಮುಂದೆ ಸಾತ್ವಿಕ ಗುಣದೆಡೆಗೆ ನಡೀಬೋದು. ಅವರು ಯಾವುದೇ ಒಂದು ವ್ಯಕ್ತಿ ರಾಜಸಿಕ ಗುಣದಲ್ಲಿ ಹೆಚ್ಚಿತ್ತು ಅಂತ ಹೇಳಿದ್ರೆ ಅವರೆಲ್ಲ ಆಸೆ ತೀರಿಸ್ಕೊಂಡ ನಂತರನೇ ಸಾತ್ವಿಕ ಗುಣದ ಕಡೆಗೆ ನಡೀತಾರೆ. ಹಾಗಾಗಿ ಇದೊಂದು ರಾಜಸಿಕ ಗುಣದ ಒಂದು ನಡವಳಿಕೆಗಳು ಹೀಗಿರುತ್ತೆ. ಇನ್ನು ಸಾತ್ವಿಕ ಗುಣ ಹೆಸರೇ ಹೇಳುವಂತೆ ಅವರೆಲ್ಲ ಸಮಾಜಮುಖಿ ಕಾರ್ಯ ನಡ್ಕೊಳ್ತಾ ಇರ್ತಾರೆ. ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತಾರೆ. ಹಾಗಾಗಿ ಆಹಾರದಲ್ಲೂ ಕೂಡ ಶುಚಿ ರುಚಿ ಎಲ್ಲ ಚೆನ್ನಾಗಿರಬೇಕು ಅಂತ ಬಯಸ್ತಾರೆ. ಹಾಗಾಗಿ ಅವರು ಎಲ್ಲ ರೀತಿಯಲ್ಲೂ ಅವರು ಪರ್ಫೆಕ್ಟ್ ಅಂತ ಹೇಳ್ಬೋದು. ಹಾಗಾಗಿ ಈ ಸಾತ್ವಿಕ ಗುಣ ಇರೋವಂಥವ್ರ ನಡೆ ಹೀಗಿರುತ್ತೆ. ಇದಿಷ್ಟು ತ್ರಿಗುಣಗಳ ಬಗ್ಗೆ ನನ್ನ ವಿಶ್ಲೇಷಣೆ. ಈ ಒಂದು ಅವಕಾಶ ನೀಡಿದ್ದಕ್ಕಾಗಿ ಗುರುಗಳಿಗೆ ಹಾಗೂ ಎಲ್ಲ ತಂಡದವರಿಗೆ ಅನಂತ ಧನ್ಯವಾದಗಳು.